ಆಲ್ಮೋಸ್ಟ್ ಈ ಸಲ ಬಜೆಟ್ ಆದಾಗ್ಲಿಂದನೂ ಕೂಡ 1 ಗಂಟೆವರೆಗೂ ಓಪನ್ ಇರಬಹುದು ಅಂತ ಹೇಳ್ತಾರೆ. ಆದರೆ 1 ಗಂಟೆ ತನಕ ವ್ಯಾಪಾರ ಮಾಡೋದಕ್ಕೆ ಸಾಲಲ್ಲ, ಸ್ವಲ್ಪ ಇನ್ನೂ ಜಾಸ್ತಿ ವ್ಯಾಪಾರ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಅಂತ ನೀವು 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆವರೆಗೂ ಬಾರ್ ಓಪನ್ ಮಾಡಿ ಇಟ್ಕೊಂಡಿರ್ತೀರಾ ಅಂತ ಹೇಳಿದ್ರೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರ್ತಾ ಇಲ್ವಾ ಬಾರ್ ಮಾಲೀಕರು? ಹಾಗಾದರೆ ಐ ಆಮ್ ನಾಟ್ ಟೆಲಿಂಗ್ ಫಾರ್ ಎವ್ರಿಬಡಿ, ಎಲ್ಲರೂ ಅಲ್ಲ, ಬಹುತೇಕ ಮಂದಿ, ಆಲ್ಮೋಸ್ಟ್ ಆಲ್, ಬಟ್ ನಾಟ್ ಎವ್ರಿಬಡಿ. ರೂಲ್ಸು ಲೆಕ್ಕಕ್ಕಿಲ್ವಾ? ರೂಲ್ಸ್ ಬ್ರೇಕ್ ಮಾಡ್ಬೋದಾ? ಅದೇ ಯಾರೊಬ್ರು ಟೀ ಶಾಪ್ ಅವ್ರು 1 ಗಂಟೆವರೆಗೂ ಓಪನ್ ಇಟ್ಕೊಂಡ್ಬಂದ್ರೆ ಪೊಲೀಸರು ಹೋಗಿ ಅವ್ರ ಮೇಲೆ ಕೈ ಮಾಡ್ತೀರಿ? ಒಂದು ಟೀ ಶಾಪ್ ಓಪನ್ ಇದ್ರೆ, ಒಂದು ಇಡ್ಲಿ ಮಾರೋರು ಯಾರೋ ಫುಟ್ಪಾತ್ ಅಲ್ಲಿ ಇಡ್ಲಿ ಮಾರ್ತಾ ಇದ್ರೆ ಅವ್ರ ಮೇಲೆ ಹೋಗಿ ದೌರ್ಜನ್ಯ ನಡೆಸ್ತೀರಿ? ತಾಕತ್ತಿದ್ರೆ ಬಾರ್ಗಳನ್ನ ಕರೆಕ್ಟ್ ಟೈಮಿಗೆ ಕ್ಲೋಸ್ ಮಾಡಿಸಿ ನೋಡೋಣ. ನೆಕ್ಸ್ಟ್ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್. ಹೆಸರು ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್, ಸ್ಥಳ ಮಂಜುನಾಥ ನಗರ, ಮುಖ್ಯ ರಸ್ತೆ, ಬೆಂಗಳೂರು. ಮಾಲೀಕರು ಜೆ ದಯಾನಂದ್, ಜಿಡಿ ಗ್ರೂಪ್. ಸಮಯ ಬೆಳಿಗ್ಗೆ 6 ಗಂಟೆ. ಒಂದಿದ್ ಕೊಡಿ MH. ಯಾಕೆ MH ಒಂದು ಕ್ವಾರ್ಟರ್ ಇಷ್ಟೊತ್ತಲ್ಲಿ ಕೊಡ್ಬೋದಾ? ಏನು ಹೇಳಿ? ಡ್ರಿಂಕ್ಸ್ ಕೊಡ್ಬೋದಾ ಇಷ್ಟೊತ್ತಿನಲ್ಲಿ? ಗೊತ್ತಿಲ್ಲ ಸರ್, ಯಜಮಾನ್ರು ಹೇಳಿದ್ರೆ ಅದಕ್ಕೆ ಮಾಡ್ತೀವಿ. ಯಾರು ಯಜಮಾನ್ರು? ಓನರ್ ಯಾರು? ಜಿ ದಯಾನಂದ್, ಯಾರು? ಜಿಡಿ ಗ್ರೂಪ್. ಹಾಂ, ಜಿಡಿ ಗ್ರೂಪ್. ಜಿಡಿ ಗ್ರೂಪ್ ಅಂದರೆ ಜಿ ದಯಾನಂದ್, ಜಿಡಿ ಗ್ರೂಪ್ ಗೊತ್ತಿಲ್ಲ ಸರ್ ನಿಮಗೆ? ಇಷ್ಟೊತ್ತಲ್ಲಿ ಫೋನ್ ಮಾಡ್ಬೋದಾ? ಇಷ್ಟೊತ್ತಲ್ಲಿ ಓಪನ್ ಮಾಡ್ಬೋದಾ ಸರ್? ಹೇಳಿದ್ದಾರೆ ಮಾಡಿದ್ವಿ. ಒಳಗಡೆ ಹೋಗಿ ಶೂಟ್ ಮಾಡಪ್ಪ. ಆಮೇಲೆ ಯಾರೋ ವಿಡಿಯೋ ಮಾಡ್ತೀವಣ್ಣ ಇಲ್ಲ ಅಂಗಡಿ ಒಳಗಡೆ. ಯಾರು ನೀವು? ಕೊಡಿ, ಯಾರು ವಿಷಯ? ನಿಮ್ಮ ಯಜಮಾನ್ರು ಮಾತಾಡಿ. ಕೊಡಿ, ಯಜಮಾನ್ರು ಕೊಡಿ. ಹಲೋ, ಹೇಳಿ ಸರ್. ಇಷ್ಟೊತ್ತಿನಲ್ಲಿ ಓಪನ್ ಮಾಡ್ಬೋದಾ ಸರ್? ಅಷ್ಟೇ. 4:00-4:15 ಹೋಗ್ಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ಸಾರ್ವಜನಿಕ ಏನಾಗುತ್ತೆ ಇಲ್ಲಿ ಬದುಕು ಅಲ್ವಾ? ನೀವು ತಿಳುವಳಿಕೆ ಇರೋರು, ತಿಳಿದಿರೋರು, ಸತ್ಯ ಅಲ್ವಾ? ಹಲೋ ಸರ್, ತಾವು ತಿಳಿದಿರೋರು ಇಷ್ಟೊತ್ತಿಗೆ ಓಪನ್ ಮಾಡಿದ್ರೆ ಹೆಂಗೆ ಸರ್? ಈಗ ಮಾಡಿದ್ರೆ ಸರ್. ಆಯ್ತು ಸರ್, ಥ್ಯಾಂಕ್ ಯು. ಹೇಳ್ತೀನಿ ಸರ್. ಸರಿ, ಸುಮಾರು ಈಗಾಗಲೇ 6:47, ಇದು 4:04 ಅಂತ ಓಪನ್ ಆದಂತ ಯಾವ ಬಾರ್ ಇದು? ಬಾರ್ ಹೆಸರೇನು? ಯಾವ ಬಾರ್ ಹೆಸರೇನು ಸರ್? ಬಾಲಾಜಿ ಬಾರ್. ಓಕೆ. CL9ಗೆ ಬೆಂಗಳೂರಿನಲ್ಲಿ ಅಂದರೆ ಬಾರ್ ಅಂಡ್ ರೆಸ್ಟೋರೆಂಟ್ ಬೆಂಗಳೂರಿನಲ್ಲಿ ನೀವು 10 ಗಂಟೆಯಿಂದ 1 ಗಂಟೆ, ಮಧ್ಯರಾತ್ರಿ 1 ಗಂಟೆ ತನಕ ಟೈಮ್ ಇದೆ ಓಪನ್ ಮಾಡಿ ಇಟ್ಕೊಳ್ಳೋಕ್ಕೆ. ನೀವು 6:40, 6 ಗಂಟೆ, 5 ಗಂಟೆಗೆ ಓಪನ್ ಮಾಡೋಕ್ಕೆ ಯಾರು ಪರ್ಮಿಷನ್ ಕೊಟ್ಟವರು? ಆ JD ಗ್ರೂಪ್ನ ಮಾಲೀಕರು ದಯಾನಂದ್ ಅವರು ಇದ್ದಾರಲ್ಲ, ನೀವು ಎದ್ದು ಬಂದು ಕೂತ್ಕೊಂಡು ಕೂತ್ಕೊಳ್ಳಿ. ಸ್ಥಳೀಯ ಪ್ರಭಾವಿ ರಾಜಕಾರಣಿಗಳಿಂದ ಒತ್ತಡ ತರೋದು, ಸ್ಥಳೀಯ MLAಗಳು ಇನ್ಯಾರೋ ಇವರ ಯಾರ ಕಾರ್ಪೊರೇಟರ್ ಇವರ ಗೊತ್ತಿರ್ತಾರೆ, ಅವರಿಂದ ಒತ್ತಡ ಹೇರಿಸೋದು, ಯಾರ್ಯಾರಿಗೂ ಮಾಮೂಲಿ ತಳ್ತಾ ಇರಬೇಕು ತಿಂಗಳು ಅವ್ರಿಗೆಲ್ಲ ಮಾಮೂಲಿ ಕೊಟ್ಕೊಂಡು ನೀವು ಇಲ್ಲಿ ಬಾರ್ ಓಪನ್ ಮಾಡಿ ಕೂತ್ಕೊಳ್ಳೋದು. ಇದು ಯಾರು ಒಬ್ಬರಿಂದ ಆಗಲ್ಲ ರೀ, ಇಟ್ಸ್ ಅ ಚೈನ್ ಲಿಂಕ್. ಬೀಟ್ ಪೊಲೀಸವ್ರು ಇರ್ತಾರೆ, ಲೋಕಲ್ ಪೊಲೀಸ್ ಸ್ಟೇಷನ್ ಗೊತ್ತಿರಲ್ವಾ ಯಾವ ಬಾರಲ್ಲಿ ಎಷ್ಟು ತನಕ ಓಪನ್ ಇರುತ್ತೆ ಅಂತ, ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ ಅಂತ ಗೊತ್ತಿರಲ್ವಾ? ರಾಜರೋಷ ಓಪನ್ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲಿ. ಲೋಕಲ್ MLAಗೂ ಗೊತ್ತಿರುತ್ತೆ, ಅಥವಾ ಕಾರ್ಪೊರೇಟರ್ ಯಾರಿದ್ರೆ ಗೊತ್ತಿರುತ್ತೆ, ಸ್ಥಳೀಯ ಪೊಲೀಸ್ ಅವ್ರಿಗೆ ಗೊತ್ತಿರುತ್ತೆ, ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಗೊತ್ತಿರುತ್ತೆ, ಇನ್ಫಾರ್ಮೇಶನ್ ಇರುತ್ತೆ. ಯಾಕೆ ಯಾರು ಇದ್ರ ಬಗ್ಗೆ ಚಕಾರ ಎತ್ತಲ್ಲ? ಯಾಕೆ ಯಾರೋ ಪ್ರಶ್ನೆ ಎತ್ತಲ್ಲ? ಬರೋ ಮಾಮೂಲಿ ನಿಂತೋಗುತ್ತೆ ಅಂತನಾ? ನಿಮಗೆ ಎಂಜಲ್ ಕಾಸು ಸಿಗುತ್ತಲ್ಲ ತಿಂಗಳಿಗೆ, ಅದು ನಿಂತೋಗುತ್ತೆ ಅಂತನಾ?